ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಪುಟಾಣಿ ಮಕ್ಕಳೊಂದಿಗೆ ರೈತ ಹುತಾತ್ಮರ ದಿನಾಚರಣೆ. ರೈತರ ಕಷ್ಟ ಅರಿತು ವಿದ್ಯಾಭ್ಯಾಸದ ಮೂಲಕ ಸಾಧನೆ ಮಾಡಲು ಕರೆ. ರೈತ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಪುಟಾಣಿ ಮಕ್ಕಳೊಂದಿಗೆ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ರೈತರ ತ್ಯಾಗ, ಕಷ್ಟ, ನಷ್ಟಗಳ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಬಿಟಿ ಮಾತನಾಡಿ, ರೈತರ ಶ್ರಮದಿಂದಲೇ ದೇಶದ ಜನರಿಗೆ ಅನ್ನ ಸಿಗುತ್ತಿದೆ. ಆದರೆ ರೈತರು ಅನೇಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಈ ನೋವು ಮತ್ತು ಹೋರಾಟವನ್ನು ರೈತರ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಮಕ್ಕಳು ತಮ್ಮ ತಂದೆ ತಾಯಿಯ ಪರಿಶ್ರಮ ಮತ್ತು ತ್ಯಾಗವನ್ನು ಗೌರವಿಸಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಹರಿಸಿ ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು. ಜೀವನದಲ್ಲಿ ಸಾಧನೆ ಮಾಡುವ ಮೂಲಕ ನಾವು ರೈತರ ಮಕ್ಕಳು ಎಂಬ ಹೆಮ್ಮೆಯನ್ನು ಹೆಚ್ಚಿಸಬೇಕು. ರೈತರ ಗೌರವವನ್ನು ಉಳಿಸುವ ಜವಾಬ್ದಾರಿ ಇಂದಿನ ಮಕ್ಕಳ ಮೇಲಿದೆ ಎಂದು ಹೇಳುವುದರ ಮೂಲಕ ತಿಳಿ ಹೇಳಲಾಯಿತು. ಕಾರ್ಯಕ್ರಮದಲ್ಲಿ ರೈತ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಗಳಿಗೆ ದುಃಖವನ್ನು ಭರಿಸುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸಲಾಯಿತು. ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಗೌರವ ನೀಡುವ ಸಂವೇದನಾಶೀಲ ಸಮಾಜವನ್ನು ನಿರ್ಮಿಸಲು ಎಲ್ಲರೂ ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ಚೆನ್ನಪ್ಪ ಗೌಡ ಮರಿಕೋಡ್, ಫ್ರೀಡಂ 19 ನ್ಯೂಸ್, ಶಿರಹಟ್ಟಿ. ಆಗೋದಿಲ್ಲ. ನಾಳೆ ರೈತರ ಕಷ್ಟ ಏನಂತೇಳಿ ನಿಮಗೂ ಗೊತ್ತಾಗ್ಲಿ. ನೀವು ರೈತರ ಮಕ್ಕಳನ್ನ ಮದುವೆ ಆಗ್ತೀರಾ, ಮತ್ತೆ ರೈತರಾಗಿ ನೀವು ಬೆಳಿತೀರಾ. ನಿಮಗೆಲ್ಲ ನಾಳೆ ಒಳ್ಳೆ ಕಲ್ಚರ್ ಇರಲಿ ಅಂತ ಹೇಳಿ. ವಿದ್ಯೆ ಒಂದೇ ಕಲ್ಚರ್ ಅಲ್ಲ, ವಿದ್ಯೆ ಜೊತೆಗೆ ನಾವು ಯಾರನ್ನ ಗೌರವಿಸ್ತೀವಿ, ಅನ್ನ ಕೊಡೋರನ್ನ ಗೌರವಿಸ್ಬೇಕು, ಕಲಿಸೋರನ್ನ ಗೌರವಿಸ್ಬೇಕು, ದೊಡ್ಡವ್ರನ್ನ ಗೌರವಿಸ್ಬೇಕು, ತಂದೆ ತಾಯಿನ ಗೌರವಿಸ್ಬೇಕು. ಇದನ್ನೆಲ್ಲ ಅದರೊಳಗಡೆ ವಿದ್ಯೆದೊಳಗಡೆನೆ ಬರುತ್ತೆ. ನನ್ನ ಎಜುಕೇಶನ್ ಬಂದು 7ನೇ ಕ್ಲಾಸ್. ನನ್ನ ಎಜುಕೇಶನ್ ಬಂದು 7ನೇ ಕ್ಲಾಸು. ನಾನು 224 ಕ್ಷೇತ್ರದ ಹೆಸರು ಹೇಳ್ತೀನಿ, 31 ಜಿಲ್ಲೆ ಹೆಸರು ಹೇಳ್ತೀನಿ, 5900 ಗ್ರಾಮ ಪಂಚಾಯತ್ ಹೆಸರು ಹೇಳ್ತೀನಿ. ಅಂದರೆ ನನಗೆ ವಿದ್ಯೆ ಇರಲಿಲ್ಲ, ಅಂದರೆ ಬಡತನ. ಅವಾಗ ನಾನು ಒಂದು ಸೂಲ್ಗಿತ್ತಿ ತಾಯಿಯ ಮಗ. ನನ್ನ ತಾಯಿ ಹತ್ತತ್ರ ಒಂದು 5,000 ಮಕ್ಕಳಿಗೆ ಸೂಲ್ಗಿತ್ತಿ ಮಾಡಿದ್ದಾಳೆ. ಅಂದರೆ ಇವತ್ತು ಡಾಕ್ಟರ್ಗಳಿದ್ದಾರೆ, ಅವತ್ತು ಡಾಕ್ಟರ್ಗಳಿಲ್ಲ ಅಷ್ಟೇ. ನನ್ನ ತಾಯಿ 5,000 ಮಕ್ಕಳಿಗೆ ಸೂಲ್ಗಿತ್ತಿ ಮಾಡಿದ್ದಾಳೆ. ಅಂತ ಹೆಮ್ಮೆಯ ತಾಯಿಯ ಮಗ ನಾನು. ಎಂಥ ಡಾಕ್ಟ್ರು, ಎಂಥ ದೊಡ್ಡ ದೊಡ್ಡ ಡಾಕ್ಟ್ರಿಗೆ ಏನು ಕಡಿಮೆ ಇಲ್ಲ ನನ್ನ ತಾಯಿ. ಅದಕ್ಕೆ ನಮ್ಮ ತಾಯಿ ತಂದೆನ ನಾವು ಯಾವತ್ತೂ ಗೌರವಿಸ್ಬೇಕು. ತಂದೆ ತಾಯಿನ ಯಾವ ಮಕ್ಕಳು ಗೌರವಿಸ್ತಾರೆ ಅವರ ಜೀವನ ಯಾವತ್ತೂ ಉಜ್ವಲವಾಗಿರುತ್ತೆ. ಅದೇ ಥರ ಶಿಕ್ಷಕರಿಗೆ ಯಾವತ್ತೂ ಕೂಡ ನಮಿಸ್ಬೇಕು. ಡೈಲಿ ಸಂಜೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ ಅವ್ರು ನಮಿಸ್ತಾ ಹೋಗ್ಬೇಕು, ನಮಿಸ್ತಾ ಬರಬೇಕು ಅವರಿಗೆ. ಅವರು ಈಗ ನಮ್ಮ ಶಿಕ್ಷಣ ಕಲಿಸೋ ಗುರು ದೇವರಿದ್ದಂಗೆ. ಹಾಗಾಗಿ ನನ್ನ ಇವತ್ತೇನು ಹುತಾತ್ಮರ ದಿನಾಚರಣೆಯ ಅಂಗವಾಗಿ ನಿಮ್ಮ ಶಾಲೆಯ ಎಲ್ಲರೂ ಕೂಡ ಸಿಬ್ಬಂದಿಗಳು ಸರ್ ಒಳ್ಳೆ ವಿಷಯ ತಾವು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಹತ್ರ ಬಂದು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿ ಅನ್ಸಲ್ಲ. ಚೊಕ್ಕವಾಗಿ ಸೊಗಸಾಗಿ ನೀವೆಲ್ಲ ಮುದ್ದಾಗಿರುವಂಥ ಪುಟಾಣಿ ಮಕ್ಕಳು, ನಾಳೆ ಒಂದಿನ ತಾವುಗಳು ರೈತರ ಮಕ್ಕಳು, ರೈತರ ಜೀವನಾಡಿಗೆ ಹೋಗ್ತೀರಿ. ಆದರೆ ಕಲಿಯೋ ವಿದ್ಯೆನ ಯಾರು ಮರಿಬೇಡಿ. ವಿದ್ಯೆ ಕಲಿತು ಉದ್ಯೋಗ ಸಿಗಲ್ಲ ಅಂತ ಯಾರು ಬೇಜಾರಾಗಬೇಡಿ. ಯಾವ ಉದ್ಯೋಗವನ್ನು ಯಾರು ಬೇಕಾದರೂ ಕಲ್ಪನೆ ಮಾಡ್ಬೋದು, ನಾವೇ ತಯಾರಿ ಮಾಡ್ಬೋದೆಲ್ಲ. ವಿದ್ಯೆ ಒಂದಿದ್ರೆ ಏನು ಬೇಕಾದ್ರೂ ತಗೋಬೋದು ಅನ್ನೋದಕ್ಕೆ ದೊಡ್ಡ ದೊಡ್ಡ ಮಹನೀಯರ ಹೆಸರುಗಳಿದೆ ಇದರೊಳಗಡೆ. ಹಾಗಾಗಿ ನೀವೆಲ್ಲ ಇವತ್ತು ನಮ್ಮ ರೈತ ಹುತಾತ್ಮರ ದಿನಾಚರಣೆಯನ್ನು ತಾವೆಲ್ಲ ತುಂಬ ಖುಷಿಯಿಂದ ಆಚರಿಸ್ಕೊಂಡಿದ್ದೀವಿ. ಅಂದರೆ ಅವ್ರು ಯಾಕೆ ಆ ಥರ ಆದರೂ ಅಂತ ಹೇಳಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ತೀವಿ. ನಾವು ಉಳುಮೆ ಮಾಡ್ತಿರುವಂಥ ಜಮೀನನ್ನು ನಮಗೂ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಹೋರಾಟ ಮಾಡಿದ್ದೀವಿ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಸರಿ ಇಲ್ಲ, ವಿದ್ಯಾಭ್ಯಾಸವನ್ನು ಅಚ್ಚುಕಟ್ಟಾಗಿ ಕೊಡಿ ಅಂತ ಹೋರಾಟ ಮಾಡಿದ್ದೀವಿ. ನಾವು ಬೆಳೆಯುವಂಥ ಬೆಳೆಯನ್ನು
ಒಳ್ಳೆ ಮಾರ್ಕೆಟ್ಗೆ ತಗೊಂಡೋಗಿ ಒಳ್ಳೆ ರೇಟನ್ನು ಕೊಡಿ ಅಂತ ನಾವು ಹೋರಾಟ ಮಾಡಿದ್ವಿ. ಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ಜೋಳ ರೇಟ್ ಕಡಿಮೆ ಆಗಿದೆ, ತೊಗರಿ ರೇಟ್ ಕಡಿಮೆ ಆಗಿದೆ, ನಾವು ಬೆಳೆದಿರೋ ಬೆಳೆ ರೇಟ್ ಕಡಿಮೆ ಆಗಿದೆ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.